ನಿಷ್ಠಾವಂತ ನಾಯಿ ಮತ್ತು ನಿಗೂಢ ಕಾಡು. ಒಂದು ಕಾಲದಲ್ಲಿ ದಟ್ಟವಾದ ಕಾಡಿನ ಬಳಿಯಲ್ಲಿ, ಶಾಂತವಾದ ಹಳ್ಳಿಯಲ್ಲಿ ಭೈರವ ಎಂಬ ದಯಾಳು ನಾಯಿ ವಾಸಿಸುತ್ತಿತ್ತು. ಅದಕ್ಕೆ ಯಜಮಾನನಿರಲಿಲ್ಲ. ಆದರೆ ಹಳ್ಳಿಯ ಅಂಚಿನಲ್ಲಿರುವ ಹಳೆಯ ಮಹಲಿನ ಬಳಿ ಆಶ್ರಯ ಕಂಡುಕೊಂಡಿತ್ತು. ಆ ಮಹಲು ಖಾಲಿಯಾಗಿದ್ದರೂ ಭೈರವ ಅದನ್ನು ತನ್ನ ಸ್ವಂತ ಮನೆಯಂತೆ ಕಾವಲು ಕಾಯುತ್ತಿದ್ದನು. ಒಂದು ದಿನ ಭೀಕರ ಚಂಡಮಾರುತ ಹಳ್ಳಿಗೆ ಅಪ್ಪಳಿಸಿತು. ಅನೇಕ ಜನರು ತಮ್ಮ ಮನೆಗಳನ್ನು ಕಳೆದುಕೊಂಡರು. ಗ್ರಾಮಸ್ಥರ ನೋವನ್ನು ನೋಡಿ ನಾಯಿ ಭೈರವ ಅಸಹಾಯಕನಾದನು. ಸಹಾಯ ಮಾಡಬಹುದಾದ ಏನನ್ನಾದರೂ ಹುಡುಕುವ ಆಶಯದೊಂದಿಗೆ ಅವನು ಕಾಡಿನ ಒಳಗೆ ಹೋಗಲು ನಿರ್ಧರಿಸಿದನು. ದಟ್ಟವಾದ ಕಾಡಿನ ಮೂಲಕ ನಡೆಯುವಾಗ ದಟ್ಟವಾದ ಮರಗಳ ಹಿಂದೆ ಅಸಾಮಾನ್ಯ ಹೊಳಪನ್ನು ಅವನು ಗಮನಿಸಿದನು. ಕುತೂಹಲದಿಂದ ಅವನು ಬೆಳಕನ್ನು ಅನುಸರಿಸಿದನು ಮತ್ತು ಬಳ್ಳಿಗಳಿಂದ ಆವೃತವಾದ ಪ್ರಾಚೀನ ದೇವಾಲಯವನ್ನು ನೋಡಿದನು. ಒಳಗೆ ತಾಜಾ ನೀರು ಮತ್ತು ಹಣ್ಣುಗಳಿಂದ ತುಂಬಿದ ಹೊಳೆಯುವ ಚಿನ್ನದ ಬಟ್ಟಲನ್ನು ಅವನು ಕಂಡುಕೊಂಡನು. ಭೈರವ ಆಹಾರ ಮತ್ತು ನೀರನ್ನು ಹಳ್ಳಿಗೆ ತಂದು ಹಸಿದ ಜನರಿಗೆ ಕೊಟ್ಟನು. ಅವನ ದಯೆಯಿಂದ ಆಶ್ಚರ್ಯಚಕಿತರಾದ ಗ್ರಾಮಸ್ಥರು ಅವನ ಹಿಂದೆ ದೇವಾಲಯಕ್ಕೆ ಹಿಂಬಾಲಿಸಿದರು. ಅಲ್ಲಿ ಅವರಿಗೆ ಆಹಾರ ಮತ್ತು ನೀರಿನ ಅಂತ್ಯವಿಲ್ಲದ ಪೂರೈಕೆ ಕಂಡುಬಂದಿತು. ಭೈರವನ ಸಹಾಯಕ್ಕೆ ಕೃತಜ್ಞತರಾಗಿ ಅವರು ಹಳೆಯ ಮಹಲನ್ನು ದುರಸ್ತಿ ಮಾಡಿ ಅದನ್ನು ತಮ್ಮ ಮನೆಯನ್ನಾಗಿ ಮಾಡಿಕೊಂಡರು. ಅವನನ್ನು ತಮ್ಮ ರಕ್ಷಕನಾಗಿ ಮಾಡಿಕೊಂಡರು. ಅಂದಿನಿಂದ ನಾಯಿ ಭೈರವ ಆ ಮಹಲಿನಲ್ಲಿ ಸಂತೋಷದಿಂದ ವಾಸ ಮಾಡುತ್ತಿತ್ತು. ಹಳ್ಳಿಯನ್ನು ಮತ್ತು ಕಾಡಿನಲ್ಲಿರುವ ನಿಗೂಢ ದೇವಾಲಯವನ್ನು ರಕ್ಷಣೆ ಮಾಡುತ್ತಿದ್ದನು. ಗ್ರಾಮಸ್ಥರು ಅವನನ್ನು ದೇವರುಗಳಿಂದ ಬಂದ ಹುಡುಗರೆ, ತಮ್ಮ ಕಷ್ಟದ ಸಮಯದಲ್ಲಿ ಅವನನ್ನು ರಕ್ಷಿಸಿದ ನಿಷ್ಠಾವಂತ ರಕ್ಷಕ ನಾಯಿ ಎಂದು ನಂಬಿದ್ದರು. ಹೀಗೆ ಒಂದು ಕಾಲದಲ್ಲಿ ಮನೆಯಿಲ್ಲದ ನಾಯಿ ಅನೇಕರ ರಕ್ಷಕನಾಗಿ ಗ್ರಾಮಸ್ಥರ ಹೃದಯದಲ್ಲಿ ಶಾಶ್ವತವಾಗಿ ನೆಲೆ ಕಂಡಿತು.